ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 2 ವಾರ ಆಗ್ತಾ ಬಂತು. ಎಲ್ಲರೂ ಬಿಗ್ ಬಾಸ್ ಅಮಲಿನಿಂದ ಹೊರ ಬಂದಿದ್ದಾರೆ. ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆ ಆಟವನ್ನ ಮರೆತು ನಾರ್ಮಲ್ ಲೈಫ್ಗೆ ಬಂದಿದ್ದಾರೆ. ತಮ್ಮ ಕುಟುಂಬಸ್ಥರ ಜೊತೆ ಕಾಲ ಕಳೀತಾ ಇದ್ದು ಅಭಿಮಾನಿಗಳ ಪ್ರೀತಿಯನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಜನರ ಪ್ರೀತಿ ಸಿಗ್ತಾ ಇದೆ. ಎಲ್ಲೇ ಹೋದ್ರೂ ದೊಡ್ಡ ಸಿನಿಮಾ ನಟರಂತೆ ಜನ ಅಭಿಮಾನ ತೋರಿಸ್ತಾ ಇದ್ದಾರೆ. ಜನರಿಂದ ತಪ್ಪಿಸಿಕೊಂಡು ಹೋದ್ರೆ ಸಾಕು ಅನ್ನೋ ಮಟ್ಟಿಗೆ ಸದ್ದು ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ದೈನಂದಿನ ಜೀವನದಲ್ಲಿ ಬ್ಯುಸಿಯಾಗಿದ್ರೆ, ಇನ್ನು ಕೆಲವರು ಕೈತುಂಬಾ ಕೆಲಸಗಳು ಸಿಗ್ತಿರೋದ್ರಿಂದ ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ ಮುಗಿದು 1-2 ದಿನ ಮಾತ್ರ ನಟಿ ಅಶ್ವಿನಿ ಗೌಡ ಕಾಣಿಸ್ಕೊಂಡಿದ್ದು, ಅದು ಕೂಡ ಗಿಲ್ಲಿ ವಿಷಯವಾಗಿ ಒಂದಿಷ್ಟು ಬೇಸರ ಹೊರ ಹಾಕಿದ್ರು. ನಾನೇ ಗೆಲ್ಲಬೇಕಿತ್ತು, ಆದ್ರೆ ಗಿಲ್ಲಿ ಮೋಸದಿಂದ ಗೆದ್ದಿದ್ದಾನೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅಲ್ಲದೆ ಗಿಲ್ಲಿಗೆ ಬಂದಿದ್ದ ವೋಟ್ಗಳ ಬಗ್ಗೆಯೂ ಅಪಸ್ವರ ಎತ್ತಿದ್ರು. ಇದೆಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಎಲ್ಲೂ ಕಾಣಿಸ್ತಿಲ್ಲ. ಫ್ಯಾಮಿಲಿ ಜೊತೆ ಪಾರ್ಟಿ ಮೂಡ್ ನಲ್ಲಿದ್ದಾರೆ. ಅವರೇನು ಯಾವುದೇ ಈವೆಂಟ್ಗೆ ಹೋಗಬೇಕಿಲ್ಲ, ಪ್ರಮೋಷನ್ಗಳಿಗೆ ಹೋಗೋ ನೆಸೆಸಿಟಿಯೂ ಇಲ್ಲ. ಮೊದಲೇ ಕೋಟಿ ಒಡತಿ. ಹೀಗಾಗಿ ಮನೆಯಲ್ಲೇ ಅಮ್ಮ ಮಗನ ಜೊತೆ ಕಾಲ ಕಳೀತಿದ್ದಾರೆ. ಆದ್ರೆ ಹೊರಗಡೆ ಈಗಲೂ ಸದ್ದು ಮಾಡ್ತಿರೋದು ಗಿಲ್ಲಿ ಮತ್ತು ಕಾವ್ಯ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಕೇಳಿ ಬರ್ತಿರೋ ಮಾತೊಂದೆ, ಗಿಲ್ಲಿ ಕಾವ್ಯ ಮದುವೆ ಆಗ್ತಾರಾ ಅನ್ನೋದು. ಈ ವಿಷಯವನ್ನ ಗಿಲ್ಲಿ ಹಾಗೂ ಕಾವ್ಯ ಮುಂದೆಯೂ ಅಭಿಮಾನಿಗಳು ಕೇಳಿ ಆಗಿದೆ. ಆದ್ರೆ ಯಾರೂ ಕೂಡ ಈ ಮಾತನ್ನ ಒಪ್ಕೊಂಡಿಲ್ಲ. ಎಲ್ರೂ ತಳ್ಳಿ ಹಾಕಿದ್ದಾರೆ. ನಾವಿಬ್ರು ಕೇವಲ ಸ್ನೇಹಿತರೇ ಹೊರತು ಪ್ರೇಮಿಗಳಲ್ಲ ಅಂತಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಅಭಿಮಾನಿ ಬರೆದ ಪತ್ರ ದೊಡ್ಡ ಸದ್ದು ಮಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಗಿಲ್ಲಿ ಹಾಗೂ ಕಾವ್ಯ ಸ್ನೇಹದ ಬಗ್ಗೆ ಬಿಡಿಸಿ ಹೇಳೋದು ಬೇಡ ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರಷ್ಟು ಆತ್ಮೀಯ ಒಡನಾಟ ಯಾರ ನಡುವೆಯೂ ಇರಲಿಲ್ಲ. ಹೀಗಾಗಿಯೂ ಏನು ಇವರಿಬ್ರು ಮದುವೆ ಆಗಬೇಕು ಅಂತ ಅಭಿಮಾನಿಗಳು ಬಯಸೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್, ಮದುವೆ ಆಗೋದೆಲ್ಲ ದೂರದ ಮಾತು ಅಂತ ಇಬ್ರು ಹೇಳ್ತಾ ಬರ್ತಿದ್ದಾರೆ. ಆದ್ರೂ ಕೆಲವರು ಒಪ್ಪೋದಕ್ಕೆ ಸಿದ್ಧರಿಲ್ಲ. ಡಾನ್ಸ್ ಕರ್ನಾಟಕ ಡಾನ್ಸ್ ಶೋನಲ್ಲಿ ಗಿಲ್ಲಿ ಕಾವ್ಯ ಇಬ್ರು ಭಾಗವಹಿಸಿದ್ರು. ಅಲ್ಲೇ ಪರಿಚಯ ಶುರುವಾಗಿತ್ತು. ಬಳಿಕ ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧಿಗಳಾಗಿ ಹೋಗಿದ್ರು. ಅಲ್ಲಿಂದ ಇಬ್ಬರ ಸ್ನೇಹ ಗಟ್ಟಿಯಾಗಿತ್ತು. ಕಾವು ಅಂತ ಗಿಲ್ಲಿ ಕಾವ್ಯ ಅವರ ಹಿಂದೆ ಮುಂದೆ ಹೋಗ್ತಾ ಇದ್ರು. ಆಕೆಯನ್ನ ರೇಗಿಸ್ತಾ ಇದ್ರು. ಇಬ್ಬರ ಟಾಮ್ ಅಂಡ್ ಜೆರಿ ಜಗಳ ವೀಕ್ಷಕರಿಗೆ ಇಷ್ಟ ಆಗಿತ್ತು. ಇಬ್ರು ಫಿನಾಲೆವರೆಗೂ ಬಂದ್ರು. ಗಿಲ್ಲಿ ವಿನರ್ ಆದ್ರೆ ಕಾವ್ಯ 4ನೇ ಸ್ಥಾನದಲ್ಲಿದ್ರು. ಆತ್ಮೀಯರೇ, ಕಾವ್ಯ ಬಗ್ಗೆ ಅಭಿಮಾನಿಯೊಬ್ರು ಪತ್ರ ಬರೆದಿದ್ದಾರೆ. ಅದನ್ನ ಆಕೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ. ಪತ್ರ ಓದಿ ಕಣ್ ತುಂಬಿ ಬಂತು ಅಂತ ಬರ್ಕೊಂಡಿದ್ದಾರೆ. ಗಿಲ್ಲಿ ಜೊತೆ ಕಾವ್ಯ ಮದುವೆ ಆಗಬೇಕು ಅನ್ನುವ ಬಗ್ಗೆ ಕೊನೆಯಲ್ಲಿ ಅಭಿಮಾನಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅಭಿಪ್ರಾಯ ಜನಗಳದ್ದೇ ಆಗಿರಬಹುದು, ನಿರ್ಧಾರ ನಿಮ್ಮದೇ ಆಗಿರ್ಲಿ ಅಂತ ಬರೆದಿರೋದು ಈಗ ವೈರಲ್ ಆಗ್ತಾ ಇದೆ. ಇವರಿಬ್ಬರ ಮದುವೆ ಪ್ರಶ್ನೆ ಎದುರಾದಾಗಲೆಲ್ಲ ಕ್ಲಿಯರ್ ಆಗಿ ಇಬ್ರು ಉತ್ತರಿಸಿದ್ದಾರೆ. ಆದ್ರೂ ಮದುವೆ ವಿಷಯ ನಿಲ್ತಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಕಾವ್ಯ ಅಭಿಮಾನಿಯೊಬ್ರು ಬೇಲೂರಿನ ನಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ರು. ಕಾವ್ಯ ಹಾಗೂ ಗಿಲ್ಲಿ ಮದುವೆ ಆಗಬೇಕು ಅಂತ. ಇದನ್ನ ಕೇಳಿ ಕಾವ್ಯ ಅಕ್ಷರಶಃ ಶಾಕ್ ಆಗಿದ್ರು. ಇದರ ಬೆನ್ನಲ್ಲೇ ಈಗ ಅಭಿಮಾನಿಯೊಬ್ರು ಅದ್ಭುತವಾದ ಪತ್ರ ಬರೆದಿದ್ದಾರೆ. ಮದುವೆ ಅನ್ನೋ ಅಭಿಪ್ರಾಯ ಜನಗಳದ್ದಾಗಿರಬಹುದು, ಆದ್ರೆ ನಿರ್ಧಾರ ನಿಮ್ಮದೇ ಆಗಿರಲಿ. ಕಾರಣ, ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದವರನ್ನ ನೋಡಿದ್ದೇವೆ. ಅರಮನೆ ಸಂಭ್ರಮದಲ್ಲಿ ಜೊತೆಯಾಗಿ ಕೋರ್ಟ್ನಲ್ಲಿ ದೂರವಾದದ್ದು ನೋಡಿದ್ದೇವೆ. ಜೊತೆಯಾಗಿ ದೂರವಾಗಿ ನ್ಯಾಷನಲ್ ಕ್ರಶ್ ಆಗಿದ್ದನ್ನು ನೋಡಿದ್ದೇವೆ. ಜನ ನಿಮ್ಮನ್ನ ಮನರಂಜನೆ ನೀಡೋವರೆಗೆ ಮಾತ್ರ ನೋಡೋದಕ್ಕೆ ಇಷ್ಟಪಡ್ತಾರೆ. ಸಮಯ ಸರಿದಂತೆ, ಸಾಧನೆ ನಿಲ್ಲದಂತೆ, ಬೆಳೀತಾ ಇರೋ ನೀ ಸರಿಸಮ ಇಲ್ಲದಂತೆ, ಸಾಕ್ತಾ ಇರಲಿ ಸಂಭ್ರಮದ ಮೆರವಣಿಗೆ ಸಾಟಿ ಇಲ್ಲದಂತೆ ಅಂತ ಬಣ್ಣಿಸಿ ಬರೆದಿದ್ದ. ಆತ್ಮೀಯರೇ, ಕಾವ್ಯ ಹಾಗೂ ಗಿಲ್ಲಿಗೆ ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಹಾಗೂ ನಿವೇದಿತಾ ಗೌಡ, ಚಂದನ್ ಶೆಟ್ಟಿಯ ಉದಾಹರಣೆ ಕೊಟ್ಟಿದ್ದಾರೆ. ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದವರು ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ. ಮದುವೆ ಮುರಿದು ಬಿದ್ದ ಮೇಲೆ ನ್ಯಾಷನಲ್ ಕ್ರಶ್ ಆಗಿದ್ದು ರಶ್ಮಿಕಾ. ಹಾಗೆ ಅರಮನೆ ಅಂಗಳದಲ್ಲಿ ಲವ್ ಪ್ರಪೋಸ್ ಮಾಡಿ ಕೋರ್ಟ್ನಲ್ಲಿ ದೂರ ಆದವರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ಇವರ ದುರಂತ ಪ್ರೇಮ ಕಥೆಯನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟು ಅದ್ಭುತ ಕಿವಿ ಮಾತು ಹೇಳಿದ್ದಾರೆ. ಇದನ್ನ ನೋಡಿ ಕಾವ್ಯ ಕೂಡ ತುಂಬಾ ಮೆಚ್ಕೊಂಡಿದೆ. ಆತ್ಮೀಯರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.